ಇನ್ನು ಮೂಡಾ ಹಗರಣದ ಕುರಿತಂತೆ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನ ತೇಜೋವಧೆ ಮಾಡಲಾಗ್ತಾ ಇದೆ. ನಾನು ಮುಖ್ಯಮಂತ್ರಿ, ಹಾಗಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ನನ್ನ ಪಾತ್ರ ಏನೂ ಇಲ್ವಲ್ಲ, ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೂಡಾ ಕೇಸ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕೇಸ್ಗೂ ನನಗೂ ಸಂಬಂಧ ಇಲ್ಲ, ನಾನು ಮುಖ್ಯಮಂತ್ರಿ, ಹಾಗಾಗಿ ನನ್ನನ್ನು ಉದ್ದೇಶಪೂರ್ವಕವಾಗಿ ತೇಜೋವಧೆ ಮಾಡುವಂತ ಹಿನ್ನೆಲೆಯಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನನಗೂ ಮೂಡಾಗೂ ಏನೂ ಸಂಬಂಧ ಇಲ್ಲ. ಇದು ಸಿದ್ದರಾಮಯ್ಯನವರು ಹೇಳಿದಂತ ಮಾತು. ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾತಾಡಿದ್ದಾರೆ. ಅವರು ಹೇಳ್ತಿದ್ದಾರೆ, ಮೂಡಾಗೂ ನನಗೂ ಸಂಬಂಧ ಇಲ್ಲ, ನಾನು ಮುಖ್ಯಮಂತ್ರಿ, ಹಾಗಾಗಿ ನನ್ನನ್ನು ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಉದ್ದೇಶಪೂರ್ವಕವಾಗಿ. ಇಡಿ ಆಗಿ ಬರಬೇಕಾಗಿತ್ತು, ಇದು ರಾಜಕೀಯ ಪ್ರೇರಿತ ಅಲ್ವಾ? ಈಗಾಗಲೇ ತನಿಖೆ ನಡೀತಾ ಇದೆ, ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಇದರ ಮಧ್ಯೆ ನನ್ನನ್ನು ಅಪರಾಧಿ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ವಿಪಕ್ಷಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾವೆ. ಉದ್ದೇಶ ಒಂದೇ, ನನ್ನ ತೇಜೋವಧೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಈಗಾಗಲೇ ಸೈಟನ್ನು ವಾಪಸ್ ಕೊಟ್ಟಾಗಿದೆ. ಹೀಗಿರುವಾಗ ಮತ್ತೆ ನನ್ನನ್ನು ದೋಷಿ ಅಂತ ಹೇಗೆ ಹೇಳ್ತಾರೆ ಇವರುಗಳು ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಉದ್ದೇಶಪೂರ್ವಕವಾಗಿ ಪಾಲಿಟೈಸ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗ ಲೋಕಾಯುಕ್ತ ಪೊಲೀಸ್ನವರು ಎಂಕ್ವೈರಿ ಮಾಡಿದ್ದಾರೆ. ಗವರ್ನರ್ ಹತ್ರ ಹೋಗಿದ್ದಾರೆ, ಏನಂತ ಇವರು ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಕೋರ್ಟ್ ಏನಂತ ಹೇಳಿ ಯಾರ ಮುಂದೆ ಎಂಕ್ವೈರಿ ಮಾಡಿ ಅಂತ ಪ್ರಾಸಿಕ್ಯೂಷನ್ ಮಾಡಿ ಅಲ್ವಾ? ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಲ್ವಾ? ಅಲ್ಲ, ಈಗ ಅವರೇ ಮತ್ತೊಂದು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದಾರಲ್ಲ. ಅಲ್ಲ, ಇಡಿ ಮಾಡ್ತಾ ಇರೋ ಆಕ್ಟಿವಿಟೀಸ್ ನೋಡಿದ್ರೆ ಒಂದ್ ಕಡೆ ಸರ್ಕಾರ ಮತ್ತೆ ನಿಮ್ಮನ್ನ ಇಮೇಜ್ ಮತ್ತೆ ನಿಮ್ಮ ಮೊರಲ್ ಡೆಂಟ್ ಮಾಡೋದಕ್ಕೆ ಸತತವಾದ ಒಂದು ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.